ಹೊರಗಡೆ ಶ್ರೀರಾಮನ ಫೇಸು, ಒಳಗಡೆ ರಾವಣನ ಆಟಿಟ್ಯೂಡ್. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಟೆರರ್ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹೆಂಗಿದೆ ಸರ್ ಬೆಂಗಳೂರು ಬಿಸಿಲು? ತಂಪಾದ ವಾತಾವರಣ, ಪ್ರಶಾಂತವಾಗಿ ಕೂತಿದ್ದೀವಿ. ಚಿಲ್ಲಾಗಿ ಒಂದು ಕುಡಿದ್ಬೇಕಾ, ಅಂದರೆ ಜ್ಯೂಸ್ ಕುಡಿದ್ಬೇಕಾ? ಸೊ ಈ ಟೈಮಲ್ಲಿ ಟೆರರ್ ಬರ್ತಾ ಇದೆ. ಅಂದರೆ ಟೆರರಲ್ಲೂ ಒಂದು ಫೈರ್ ಕಾಣ್ತಾ ಇದೆ. ಎಸ್ಪೆಷಲಿ ಬಿಸಿಲು ಒಂದು ಫೈರ್ ಇರುತ್ತೆ ವಾತಾವರಣದಲ್ಲೂ, ಟೆರರು ಬರ್ತಾ ಇದೆ. ಸೊ ಈ ಟೈಮಲ್ಲಿ ಬರ್ತಾ ಇದೆ, ಟೆರರ್ ಬರ್ತಾ ಇರೋದು ಎಷ್ಟು ಖುಷಿ ಇದೆ, ಏನು ಹೇಳ್ತೀರಿ ಸರ್? ಫಸ್ಟು ಆಬ್ವಿಯಸ್ಲಿ ಖುಷಿ ಇದೆ, ಸಿಕ್ಕಾಪಟ್ಟೆ ಖುಷಿ ಇದೆ. ಪ್ರಯತ್ನ ಮಾಡಿರ್ತೀವಲ್ಲ, ಎರಡೂವರೆ ವರ್ಷಗಳ ಕಾಲ ಈ ಸಿನಿಮಾದ ಚಿತ್ರೀಕರಣ ಮಾಡಿದ್ದೀವಿ. ಈಗ ಜನರ ಮುಂದೆ ಬರ್ತಾ ಇವೆ, ಒಂದು ಹೊಸ ಅದೊಂದು ಗಜಗರ್ಭ ಹುಮ್ಮಸ್ಸಿದೆ, ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಖುಷಿ, ಎಲ್ಲವೂ ಮಿಕ್ಸ್ ಆಗಿದೆ. ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡ್ದಾಗ ಫೀಲಿಂಗ್ ಆಗುತ್ತೆ. ಬಟ್ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಇದೆ, ಯಾಕಂದರೆ ಸಿನಿಮಾ ತುಂಬ ಮುದ್ದಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆ್ಯಂಡ್ ನಮ್ಮ ಸಿಲ್ಕ್ ಮಂಜಣ್ಣ, ನಮ್ಮ ಪ್ರೊಡ್ಯೂಸರು, ಮತ್ತು ರವಿ ಸರ್ ಮತ್ತು ಸ್ಮಿತಾ ವಸಿಷ್ಠ ಅವರು. ಇದು ಏಪ್ರಿಲ್ 10ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಇಡೀ ತಂಡಕ್ಕೆ ಅದೊಂದು ಕುತೂಹಲ ಕಾಯ್ತಾ ಇದೆ. ಸರ್ 21 ಇಯರ್ಸ್ ಆಗಿತ್ತು ನೀವಿಬ್ಬರು ನಿಮ್ಮ ಕಾಂಬಿನೇಷನಲ್ಲಿ ಸಿನಿಮಾ ಬಂದು. ಸೊ ಅದು ಕೆಲವೊಂದು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆಗಬೇಕು. ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ ಏನೋ ಅನ್ಕೊಂಡಿರ್ತೀವಿ, ಆಗಿರಲ್ಲ. ಆ ಥರದ್ದು ಹಿಂದೆ ಪ್ರಯತ್ನಗಳಾಗಿತ್ತು ಏನಾದರೂ ನೀವಿಬ್ಬರು ಸೇರ್ಬೇಕಂತ ಆಗದೆ ಇರೋದು, ಮತ್ತು ಈ ಸಿನಿಮಾಗೆ ಸೇರಿದ್ದಿಲ್ಲ, ಹೆಂಗೆ ಸರ್? ಸರ್ ಅದು ಹೇಳೋದು ನೀವೇ ಹೇಳಿದ್ರಲ್ಲ, ಟೈಮ್ ಬರಬೇಕಿಲ್ಲ. ಹೌದು. ಆಮೇಲೆ ನಾವು 21 ವರ್ಷದಿಂದ ಹೆಂಗಿದ್ವು ಇವತ್ತಿಗೂ ಹಂಗೆ ಇದ್ವಿ, ಮುಂದೆನೂ ಹಿಂಗೆ ಇರ್ತೀವಿ. ಇನ್ನು 21 ವರ್ಷ ಮುಂದೆ ಹೋದ್ರು ನಾವು ಇಟ್ ಇಸ್ ಆಲ್ ಅಬೌಟ್ ನಾನ್ ಎಕ್ಸ್ಪೆಕ್ಟೇಷನ್. ಅಂದರೆ ನಮ್ಮಿಬ್ಬರ ಮಧ್ಯೆ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಮುಂಚೆ ಹೇಗಿದ್ವೋ ಇವತ್ತಿಗೂ ಆಗಿದ್ವಿ, ಮುಂದೆನೂ ಹಾಗೆ ಇರ್ತೀವಿ. ಆಮೇಲೆ ಇಟ್ಸ್ ಖುಷಿ. ಆಮೇಲೆ ನಾನು ಕಿಟ್ಟಪ್ಪ ಸೇರ್ತಿದ್ದೀವಿ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಎಂಜಾಯಬಲ್ ಅಟ್ಮಾಸ್ಫಿಯರ್. ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಮಜಾ ಮಾಡ್ಕೊಂಡೇ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಮುಂಚೆ ಎಲ್ಲ ಕಡೆ ಹೇಳ್ತಿರೋಂಗೆ ನನ್ನ ಕ್ಯಾರೆಕ್ಟ್ರೇನೋ ಅವ್ನ ಕ್ಯಾರೆಕ್ಟರ್ನೋ ನೀವು ಟ್ರೇಲರಲ್ಲಿ ನೋಡ್ತಾ ಇದ್ದೀರಾ ಅಷ್ಟೇ. ಸಿನಿಮಾಲಿ ನೋಡಿದಾಗ ನಿಮಗೆ ಒಂದು ಡೆಫಿನೆಟ್ ಆಗಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಸರ್. ನಿಮಗೆ ಸಿನಿಮಾ ರಂಗದಲ್ಲಿ ತುಂಬ ಗೆಳೆಯರು, ಅದಕ್ಕೆ ಅದ್ರ ಜೊತೆಗೆ ತುಂಬ ವರ್ಷಗಳಿಂದ ಇರೋ ಗೆಳೆಯರಿದ್ದಾರೆ. ಅದರಲ್ಲಿ ಸರ್ ಕೂಡ ಒಬ್ಬರು. ಸೊ ಯಾವಾಗ ಫಸ್ಟ್ ನಿಮ್ದು ಇವಾಗ ನೆನಪಾಗುತ್ತೆ? ಯಾವಾಗ? ಸಿನಿಮಾ ರಂಗದ ಬಿಗಿನಿಂಗ್ ಡೇಸ್ ಅದು. ಆಗ್ತಾನೆ ಚಂದ್ರಚಕೋರಿ ಮುಗಿದಿತ್ತು. ಚಂದ್ರಚಕೋರಿ ನಂತರ ಗೌಡ್ರು ಮಾಡಿದ್ದೆ. ಗೌಡ್ರು ಆದ ತಕ್ಷಣ ಆದಿ. ಆಕ್ಚುಲಿ ಆದಿ ಪಿಕ್ಚರ್ ಅಲ್ಲಿ ನನಗೆ ಕಿಟ್ಟಿ ಇನ್ನೂ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಅಂದ್ರೆ ಕಿಟ್ಟಿ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ರಮೇಶ್ ಸರ್ ಇಲ್ಲ ಇದಕ್ಕೆ ಒಂದು ಅಂದ್ರೆ ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ, ಬಟ್ ಅವನದೇ ಆದಂತ ಸಿದ್ಧಾಂತ ಇರೋ ಒಬ್ಬ ನಟ ಅಂದ್ರೆ ಕ್ಯಾರೆಕ್ಟರ್, ಅದಕ್ಕೆ ಶ್ರೀನಗರ ಕಿಟ್ಟಿ ಅಂತ ಒಬ್ಬರನ್ನ ಹಾಕೋತಾ ಇದೀನಿ. ಹೌದಾ, ಓಕೆ. ಫಸ್ಟ್ ಡೇ ಬಂದ ತಕ್ಷಣ ಏನು ಈ ಸಖರಾವನಲ್ಲ ನೋಡಕ್ಕೆ, ನನ್ಕಿಂತ ಚೆನ್ನಾಗಲ್ಲಪ್ಪ ನೀವು ನೋಡಕ್ಕೆ. ಸರಿ ರಮ್ಯಾಗೆ ಇವನೇ ಕರೆಕ್ಟು, ಯಾಕೋ ನಾನು ಹೇಳಿದೆ ರಮೇಶ್ ಸರ್ ನನಗೆ ಯಾಕೋ ಸರಿ ಇಲ್ಲ ಸರ್, ರಮ್ಯಾಗೆ ಇವನೇ ಕರೆಕ್ಟು ಸ್ಕ್ರಿಪ್ಟ್ ಅವರು. ಸೊ ಅವತ್ತಿಂದ ಫಸ್ಟ್ ಡೇ ಸ್ವಲ್ಪ ನಮಗೆ ವಿ ಜಸ್ಟ್ ಬಿಕೇಮ್ ಫ್ರೆಂಡ್ಸ್. ಅದಾದ್ಮೇಲೆ ಸಂಜೆ ಹೊತ್ತು ಸಾಯಂಕಾಲ ಅಂದರೆ ಕುಶಾಲನಗರ ಅಲ್ಲಿ ಇಲ್ಲಿ ಶೂಟಿಂಗ್, ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಮಾವ ಜೈ ಜಗದೀಶಿಗೆ ತುಂಬ ಕ್ಲೋಸ್ ಇವರು ಆ್ಯಕ್ಚುಲಿ. ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಧರ್ಮ ಇರ್ಬೋದು, ನಮ್ಮ ಅವಿನಾಶ್ ಸರ್ ಇರ್ಬೋದು, ಶೋಭಿ ಇರ್ಬೋದು. ಸೊ ಅದು ಒಂದು ಗೆಳೆತನ ಅಲ್ಲಿಂದ ಇನ್ನೂ ಗಾಢ ಆಗ್ತಾ ಹೋಗ್ತು. ಇವತ್ತಿಗೂ ಅಷ್ಟೇ. ನಾನು ಏನೇ ಇದ್ರು ಕಿಟಪ್ಪ ಫೋನ್ ಮಾಡಿ ಕಿಟಪ್ಪ ಹಿಂಗಿದೆ ಅಂದ ತಕ್ಷಣ ಈ ಆಲ್ಸೋ ಕಾಲ್ಸ್. ದರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ಆಫ್ ಗಿವ್ ಅಂಡ್ ಟೇಕ್. ಇಟ್ ಇಸ್ ಪ್ಯೂರ್ ಫ್ರೆಂಡ್ಶಿಪ್. ಸೊ ಅದು ನಿಮಗೆ ಇವತ್ತು ತೆರೆ ಮೇಲೆ ನೋಡಿದಾಗ ಬಹುಶಃ ಜನಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಬಿಕಾಸ್ ಅವನ ಸಿದ್ಧಾಂತಗಳು ಅವನಿಗೆ, ನನ್ನ ಸಿದ್ಧಾಂತಗಳು ನನಗೆ ಸಿನಿಮಾದಲ್ಲಿ. ಸೊ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾ ಅಂತ ಹೇಳ್ಬೋದು. ಸರ್ ನೀವು ಇದೇ ತರ ಏನಾದ್ರು ಅನ್ಕೊಂಡಿದ್ದೀರ ಅವ್ರ ಬಗ್ಗೆ? ದೊಡ್ಡ ಡೈರೆಕ್ಟರ್ ಮಗ ಇವರು ಅಂತ ನಿಮ್ಮ ಇಮ್ಯಾಜಿನೇಷನ್ ಬಿಫೋರ್ ಮೀಟಿಂಗ್ ಇರುತ್ತೆ. ಯಾಕಂದ್ರೆ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದಾಗ ನಾನು 9th ಸ್ಟ್ಯಾಂಡರ್ಡ್ ಇದ್ದೆ. ಆದಿ ಹುಟ್ಟಕ್ಕಿಂತ ಮುಂಚೆಯಿಂದನೇ ಅವ್ರ ಸಿನಿಮಾನೇ. ಸುಮಾರು 100 ವರ್ಷಗಳ ಇತಿಹಾಸನೇ ಇರಬೇಕು. ಮಹಾತ್ಮ ಪಿಕ್ಚರ್ಸ್ 100ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿರುವಂಥ ಪ್ರೊಡಕ್ಷನ್ ಹೌಸ್ ಅವರು. ಆದಿ ಹುಟ್ಟಿನಿಂದನೇ ಸೆಟ್ಟಲ್ಲೇ ಬೆಳೆದಿರೋದು. ಹೆಂಗಿರ್ತಾರೋ ಏನು ಕತೆನೋ ಗೊತ್ತಿರಲ್ವಲ್ಲ. ಬಟ್ ದ ಡೇ ಒನ್ ಮೀಟ್ ಮಾಡಿದ ತಕ್ಷಣನೇ ಅವತ್ತು ಸಂಜೆ ನಾವು ಅಲ್ಲೆಲ್ಲೋ ಸೇರಿದ್ವಿ. ಮತ್ತೆ 2-3 ದಿನಗಳೆಲ್ಲ ಬಾಂಧವ್ಯ ಬೆಳೀತಾ ಹೋಯ್ತು. ಈಸ್ ಅ ವಂಡರ್ಫುಲ್ ಗೈ, ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಮೇಲೆ ಇನ್ನೂ ನಾವೇನು ನಮ್ದೇನು ಡಿಮ್ಯಾಂಡ್ಸ್ ಏನಿರಲ್ವಲ್ಲ, ಜೊತೆಗಿರ್ಬೇಕು. ಕಷ್ಟ ಸುಖಕ್ಕೆ ಯಾವಾಗಲೂ ಏನೇ ತೊಂದರೆ ಇದ್ದು ಫೋನ್ ಮಾಡಿದ್ರೆ ಅದು ಅಟೆಂಡ್ ಮಾಡ್ತಾನೆ. ಸಿಗ್ತೀವಿ, ಮಾತಾಡ್ತೀವಿ. ಅಟ್ಲೀಸ್ಟ್
ರೆಗ್ಯುಲರ್ ಆಗಿ ಸಿಗೋ ಥರ ಅಲ್ಲ ಅಟ್ ತಿಂಗಳಲ್ಲಿ ಒಂದ್ಸತಿನೋ 2 ತಿಂಗಳಲ್ಲಿ ಒಂದ್ಸತಿನೋ ವಿ ಕೀಪ್ ಮೀಟಿಂಗ್, ಮಾತಾಡ್ತೀವಿ. ಅವ್ರ ಸಿನಿಮಾ ಬಂದಾಗ ನಾನು ಫೋನ್ ಮಾಡ್ತೀನಿ, ನನ್ನ ಸಿನಿಮಾ ಬಂದಾಗ ಅವರು ಫೋನ್ ಮಾಡ್ತಾರೆ, ಒಂದು ವಿಶ್ ಮಾಡ್ತಾರೆ. ಎಲ್ಲರೂ ಒಂದಾಗಿರ್ಬೇಕು ಅನ್ನೋ ಆಟಿಟ್ಯೂಡ್ ಆದಿಗೂ ಇದೆ, ನನಗೂ ಇದೆ. ಹಾಗಾಗಿ ನಮ್ಮಲ್ಲೇನು ಬೇರೆ ಭಿನ್ನಾಭಿಪ್ರಾಯಗಳಿಲ್ಲ. ಈ ಸ್ನೇಹ ಇದ್ದಾಗ ಯಾವಾಗಾದ್ರು ಒಂದ್ಸಲ ಮಿಡ್ಲಲ್ಲಿ ಮುನಿಸುಗಳು ಆಗ್ತಾ ಇರುತ್ತೆ, ಆ ಥರದ್ದು ಏನಾದ್ರು ಇತ್ತ ಅಥವಾ? ಇಲ್ಲ ಸರ್, ಮುನ್ಸಾಗಿದ್ರೆ ಇವತ್ತು ನಾವು ಪಕ್ಕದಲ್ಲಿ ಕೂತಾನೆ ಇರಲಿಲ್ಲ. ಇಲ್ಲ, ಎಂತ ಮುನ್ಸಾಗಕ್ಕೆ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ರೀಸನ್, ಕಾರಣ ಇಲ್ಲ. ಅವ್ನು ಲೈಕ್ ಐ ಸೆಡ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ಔಟ್ ಆಫ್ ಈಚ್ ಅದರ್. ಐ ಲೈಕ್ ಹಿಮ್, ಈ ಲೈಕ್ಸ್ ಮೀ, ಅಷ್ಟೇ. ಏನಿಲ್ಲ, ಫ್ರೆಂಡ್ಶಿಪ್ ಇಸ್ ಇಂಟ್ಯಾಕ್ಟ್, ಇಟ್ ವಿಲ್ ಬಿ ಇಂಟ್ಯಾಕ್ಟ್. ಸೊ ಮುನಿಸ್ ಬರೋ ಚಾನ್ಸೇ ಇಲ್ಲ. ಬಂದ್ರು ಬರಕ್ ಫಸ್ಟ್ ಆಫ್ ಆಲ್ ಚಾನ್ಸ್ ಇಲ್ಲ. ಬಂದ್ರು ಅದನ್ನ ನಾವು ಮಧ್ಯೆ ಇಟ್ಕೊಳ್ಳಲ್ಲ, ಮಾತಾಡ್ಕೊಂಡು ಕಿತ್ ಬಿಸಾಕ್ಬಿಡ್ತೀವಲ್ಲ. ಆದಿ ಪ್ರೊಡಕ್ಷನ್ ಅಲ್ಲಿ ಅವ್ರ ತಂದೆ, ಅವ್ರ ತಾತ, ಅವ್ರ ಪ್ರೊಡಕ್ಷನ್ ಅಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಿದೆ. ಹೆಚ್ಚು ಕಡಿಮೆ ಒಂದು 50 ಜನ ಹೀರೋಗಳ ಜೊತೆ ಕೆಲಸ ಮಾಡಿದ್ರು ನೀವು. ಎಲ್ಲರೂ ಆದಿ ತುಂಬಾ ಚೆನ್ನಾಗಿ ಪರಿಚಯ. ನನಗೆ ಆದಿ ಫಸ್ಟ್ ನಾನು ಆದಿನ ಮೀಟ್ ಮಾಡಿದ್ದೆಲ್ಲಿ ಅಂದ್ರೆ, ನಾವು ಚಂದ್ರಿಕಾಂತ್ ಒಂದು ಸೀರಿಯಲ್ ಶೂಟ್ ಮಾಡ್ತಿದ್ವಿ. ಇವ್ರು ಕುರಿಗಳಿಗೋ ಕೋತಿಗಳಿಗೋ ಕೆಫೆ ಹೌಸ್ ಕ್ಯಾಮ್ರಾದ ಹ್ಯಾಂಡಿಕ್ಯಾಮ್ ತಗೊಂಡ್ಬಂದು ಯಾರಿದೆ ಅಂತ ಕೇಳಿದಾಗ ಆದಿ ಚಿಕ್ಕ ತಂಗಿನ. ಹೌದು, ಇಲ್ಲ ಚಿಕ್ಕವಳೆ ಅಮೃತ, ನೀನು ಅಮೃತ ಬಂದಿದ್ರಿ. ಹ್ಯಾಂಡಿಕ್ಯಾಮ್ ತಗೊಂಡ್ಬಂದು ಮನೆ ಶೂಟ್ ಮಾಡಿ ಲೊಕೇಶನ್ ತೋರ್ಸಕ್ಕೆ. ಕೆಫೆ ಹೌಸ್ ಅಲ್ಲ, ಅರ್ಸು ಹೌಸ್ ಶೂಟ್ ಮಾಡಕ್ ಬಂದ್ರು. ಅವಾಗ ಕೇಳಿದಾಗ ಸಿಂಗ್ ಬಾಬು ಅವ್ರ ಮಗ, ಇನ್ನು ಲವ್ ಲಾಂಚ್ ಆಗಿರ್ಲಿಲ್ಲ. ಇಲ್ಲ ಅವಾಗ ಇನ್ನು ಪ್ರೊಡಕ್ಷನ್ ನೋಡ್ಕೋತಾರೆ, ಎಲ್ಲ ಇನ್ಚಾರ್ಜ್ ಇತ್ತು. ಅವಾಗ ನೋಡಿದ್ದು, ಅವಾಗ ಮಾತಾಡಿಸಿದಾಗಲೇ ಗುಡ್ ನೋಡು, ಅಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದು ಒಂದು ಸ್ವಲ್ಪನೂ ನಮ್ಮ ಭಾಷೆಲಿ ಮಾತಾಡೋದು ಗಾಂಚಲಿ ಇಲ್ಲ ನೋಡಿ. ಆರಾಮ ಮಾತಾಡಿದ ತಕ್ಷಣ ರೆಸ್ಪಾಂಡ್ ಮಾಡಿ ಮಾತಾಡಿದ್ರು. ಕೆಲಸ ಮಾಡ್ಬೇಕು ಒಟ್ಟಿಗೆ ಅಂತ ಅನ್ಸಿತ್ತು. ಅದು ಅನ್ಸಿ ಒಂದು 2 ವರ್ಷಕ್ಕೆ ನಾವು ಕೆಲಸ ಮಾಡೋ ಥರ ಆಯ್ತು. ಸೂಪರ್ ಸರ್. ರೀಸೆಂಟ್ಲಿ ನೀವು ಮಾಡ್ತಾ ಇರೋ ಸಿನಿಮಾಗಳಲ್ಲೆಲ್ಲ ತುಂಬ ಈ ಕಾಂಗರ್ ಆಗಲಿ ಆ ಥರದಾಗಲಿ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೆಲ್ಲ ಕಾಣ್ತಾ ಇದೆ. ಇದರಲ್ಲೂ ಒಂದು ಕಂಟೆಂಟ್ ಕಾಣ್ತಾ ಇದೆ. ಮೈನ್ ರೀಸನ್ ಒಪ್ಕೊಳಕ್ಕೆ ಒಂದು ಪಾಯಿಂಟ್ ನನಗೆ ಸ್ಟ್ರೈಕ್ ಆಯಿತು, ಅದಕ್ಕೆ ನಾನು ಒಪ್ಕೊಂಡೆ ಅನ್ನೋದಾದರೆ ಏನು ಸರ್ ಈ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆಗಿದೆ? ಪ್ರತಿ ಸಿನಿಮಾದಲ್ಲೂ ನಮ್ಗೆ ಏನೋ ಒಂದು ಹುಡ್ಕಕ್ಕೆ ಟ್ರೈ ಮಾಡಿ. ನೀವೇ ಕಂಟೆಂಟ್ ಅಂದ್ರಲ್ಲ, ಈ ಕಂಟೆಂಟ್ ಅನ್ನೋ ವರ್ಡ್ ಇತ್ತೀಚೆಗೆ ಬಂದಿರೋದು. ಕಥೆ ಮೊದಲೆಲ್ಲ ಕಂಟೆಂಟ್ ಇಲ್ಲದೆ ಮಾಡ್ತಿದ್ರು. ಕಂಟೆಂಟ್ ಅವಾಗ ನಾವು ಅದನ್ನ ಕಥೆ ಅಂತ ಇದ್ವಿ, ಇವಾಗ ಕಂಟೆಂಟ್ ಅಂತಾರೆ. ಈಗ ಪಾಪ ಕೂತ್ಕೊಂಡವರೆಲ್ಲ ಮೈಕ್ ಕೊಟ್ಟ ತಕ್ಷಣ ನಮ್ ಕಂಟೆಂಟ್ ಚೆನ್ನಾಗಿದೆ. ವಾಟ್ ಇಸ್ ಕಂಟೆಂಟ್? ಕಂಟೆಂಟ್ ಇಸ್ ನಥಿಂಗ್ ಬಟ್ ಕಥೆ ಅಲ್ವಾ? ಕಥೆನ ಕಂಟೆಂಟ್ ಅಂತಾರೆ. ಅದು ಇತ್ತೀಚೆಗೆ ಬಂದಿರೋ ಒಂದು ಟರ್ಮ್. ಪ್ರತಿ ಒಂದು ಸಿನಿಮಾದಲ್ಲೂ ನಾವು ಕಥೆ ಕೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗಿಷ್ಟ ಆದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಹೌದು. ಸೊ ಈ ಸಿನಿಮಾದಲ್ಲೂ ಹಂಗೆ ಫಸ್ಟ್ ಕಡೆ ಹೇಳಿದ್ದೀನಿ ನಾನು, ಕತೆ ಕೇಳ್ತಾ ಇರ್ಬೇಕಾದ್ರೆ ನಾರ್ಮಲ್ ಆಗಿ ಅವ್ರು ಹೆಂಗ್ ಹೇಳ್ತಾ ಇದ್ರು ಕತೆ ಕೇಳ್ತಾ ಇದ್ದೆ, ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಹೊಡೆದು. ಸೊ ಅಲ್ಲಿ ಒಂದು ಕುತೂಹಲ ಸ್ಟಾರ್ಟ್ ಆಯ್ತು, ಚೆನ್ನಾಗಿದೆಯಲ್ಲ. ಸೊ ಹಂಗೆ ಸೆಕೆಂಡ್ ಹಾಫ್ ಅಲ್ಲಿ ಅದಕ್ಕೆ ಜಜ್ಮೆಂಟ್ ಕೊಟ್ಕೊಂಡು ಹೋಗ್ತಾರೆ. ಫೈನಲಿ ಸಿನಿಮಾ ಕ್ಲೈಮ್ಯಾಕ್ಸ್ ಬಂದಾಗ ಜನ ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ಲಾಸ್ಟ್ ಅಲ್ಲಿ ತೋರಿಸ್ತಾರೆ. ಅದು ನನಗೆ ಇಷ್ಟ ಆಗಿತ್ತು. ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಟೆರರ್ ವಿತ್ ನೋ ಎರರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಜನ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಅವ್ರ ಟೀಮು, ಅವರು ಕಟ್ಕೊಂಡಿದ್ದ ತಂಡ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ನಮ್ಮ ಎಡಿಟರ್ ಶ್ರೀಕಾಂತ್ ಆಗ್ಬೋದು, ಫೈಟ್ ಮಾಸ್ಟರ್ ಕನಲ್ ಕಣ್ಣನ್ ಆಗ್ಬೋದು, ಡ್ಯಾನ್ಸ್ ಮಾಸ್ಟರ್ ಭಾನು ಅಂಡ್ ನಮ್ಮ ಭುವನ್ ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ, ನವೀನ್ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಬೇರೆ ಶೇಡ್ ಇಟ್ಕೊಂಡು, ಲೈಟಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು, ಕಲರ್ ಪ್ಯಾಲೆಟ್ ಚೇಂಜ್ ಮಾಡ್ಕೊಂಡು ತುಂಬಾ ಇನ್ ಡೀಟೇಲ್ ಕೆಲಸ ಮಾಡಿದ್ದಾರೆ. ಯಾವುದೇ ಭಾಷೆಗೆ ಹೋಲಿಸೋ ಪ್ರಮೇಯ ನಮಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಭಾಷೆ ಸಿನಿಮಾಗಳೇ ತುಂಬಾ ಅದ್ಭುತವಾಗಿ, ಮಜವಾಗಿ, ಅದ್ದೂರಿಯಾಗಿ ಎಲ್ಲಾ ರೀತಿ ನೀವೇ ಕೇಳಿದಂಗೆ ಕಂಟೆಂಟ್ ಇಟ್ಕೊಂಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್. ಅಂಡ್ ಆಲ್ಸೋ ಇದರಲ್ಲಿ ಇಷ್ಟು ಜನ ಕ್ಯಾರೆಕ್ಟರ್ಸ್, ಹೌದು ತುಂಬಾ ಜನ. ನಾನು ಒಬ್ಬ ಕ್ಯಾರೆಕ್ಟರ್. ಯಾರು ಏನು ಅಂತ ನಿಮ್ಗೆ ಏನು ಗೊತ್ತಿಲ್ವೇ? ಟ್ರೇಲರ್ ಅಲ್ಲಿ ನೋಡ್ತಾ ಇದೀರಾ ಅಷ್ಟೇ, ಪ್ರತಿಯೊಬ್ರು ಇಷ್ಟು ಜನನು ಇರೋದು. ಬಟ್ ಸಿನಿಮಾ ನೋಡಿದಾಗ್ಲೇ ಯಾರು ಎಂತ ಪಾತ್ರ ಅಂತ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಬ್ಯೂಟಿ ಆಫ್ ದ ಸುಮ್ಮನೆ ಯಾರನ್ನೂ ತುರುಕಿಲ್ಲ, ಎಲ್ರಿಗೂ ಕೆಲಸ ಇದೆ. ಪ್ರತಿಯೊಂದು ಪಾತ್ರಕ್ಕೂ ಒಂದು ಫ್ರೇಮ್ ಇದೆ, ಅದಕ್ಕೊಂದು ಸ್ಟಾರ್ಟ್ ಇದೆ, ಅದಕ್ಕೊಂದು ಎಂಡ್ ಇದೆ. ಬಟ್ ಅವನೇನಿಗೆ ಬಂದ ಇದ್ರೊಳಗಡೆ ಅವನೇನು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ತುಂಬಾ ಅಚ್ಚುಕಟ್ಟಾದ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಸರ್, ನೀವು ಪ್ರೊಡ್ಯೂಸರ್ ಹೆಸರು ಹೇಳಿದ ತಕ್ಷಣ ಕಥೆನೇ ಕೇಳಲಿಲ್ಲ ಅಂತ ಹಂಗೆ ಒಪ್ಕೊಂಡ್ರಂತ ಈ ಸಿನಿಮಾನ? ಅಲ್ಲ, ರಂಜನ್ ಬಂದು ಫಸ್ಟ್ ನನಗೆ ಹೇಳಿದಾಗ ಕತೆ ಒಂದು ಲೈನ್ ಹೇಳಿ ಅಂತಂದೆ. ಸರ್ ನಾಳೆ ಬರ್ತೀನಿ ಹೇಳ್ತೀನಿ. ಯಾರು ಪ್ರೊಡಕ್ಷನ್ ಹೌಸ್ ಯಾರ್ದು? ಮಂಜು ಅಂತ ಸರ್, ಸಿಲ್ಕ್ ಮಂಜು. ಅಯ್ಯೋ ಸಿಲ್ಕ್ ಮಂಜಣ್ಣ, ಸರಿ ಬಾಪ ಮಾಡೋಣ ಒಂದು 13-14 ಡೇಸ್ ಬರುತ್ತೆ ನಿಮ್ಮ ಕ್ಯಾರೆಕ್ಟರ್ ಅಂತಂದ್ರು. ಒಳಗೆ ಹೋದ್ಮೇಲೆ ಇನ್ನೊಂದು 5-6 ದಿನ ಜಾಸ್ತಿ ಆಯ್ತು. ನಮ್ಗೇನು ಬೇಜಾರಾಗ್ಲಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಲೊಕೇಶನ್ ಹಂಗಿರ್ತಾ ಇತ್ತು, ಕೋ ಸ್ಟಾರ್ಗಳು ಹಂಗಿರ್ತಾ ಇದ್ರು,
ಅದ್ಧೂರಿಯಾಗಿ ಎಲ್ಲರಿಗೂ ಭೂರಿ ಭೋಜನ. ಊಟ ನಾನು ಅದೇ ಹೇಳ್ಬೇಕು ಅಂತಿದ್ದೆ. ದಿನ ಊಟ ಎಷ್ಟು ಚೆನ್ನಾಗಿರೋದು ಅಂದ್ರೆ ನಮ್ಮ ಮಂಜಣ್ಣಂಗೆ ಅಷ್ಟು ಚೆನ್ನಾಗಿ ಮಾಡೋರು. ಅಂದ್ರೆ ಅವರ ಒಂದು ಆ ಮದರ್ಲಿ ಫೀಲಿಂಗ್ ಇದೆಯಲ್ಲ, ಅಂದ್ರೆ ಎಲ್ರು ಚೆನ್ನಾಗಿರ್ಬೇಕು, ಎಲ್ರು ಊಟ ಮಾಡ್ಬೇಕು. ಸೊ ನಮ್ಗೆ ಅರ್ಧ ನನಗೆ ಎಷ್ಟಾಗಿತ್ತು ನಮ್ಮ ಪ್ರೊಡಕ್ಷನ್ ಅಲ್ಲಿ ಊಟ. ಹೌದೌದು. ಅಲ್ಲ ಮಂಜಣ್ಣನ ಬಹಳ ಬಗ್ಗೆ ಚೆನ್ನಾಗಿರೋದು ಊಟ. ನಾಗೇಂದ್ರ ಪ್ರಸಾದ್ ಒಂದು ಮಾತು ಹೇಳಿದ್ರಲ್ಲ, ಅವ್ರು ನೋಡಕ್ ಟೆರರು ಒಳಗಡೆ ಮದರ್ ಅವರು ಅಂತ. ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಅದಕ್ಕೆ ಮೀರಿ ಪ್ರಯತ್ನನೂ ತುಂಬಾ ಪ್ರಾಮಾಣಿಕವಾಗಿದೆ. ರಂಜನ್ ಹ್ಯಾಸ್ ಡನ್ ಎ ಸೂಪರ್ ಡೂಪರ್ ಜಾಬ್. ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಬೇಕು. ಸರ್, ಇದು ಇವಾಗ ತುಂಬಾ ಕಲಾವಿದರಿದ್ದಾರೆ ಸಿನಿಮಾದಲ್ಲಿ ಇದ್ದಾಗ, ಸೆಟ್ಟಲ್ಲಿ ಇದ್ದಾಗ. ಈಗ ಊಟದ ಬಗ್ಗೆನೇ ಹೇಳಿದ್ರೆ, ಒಂದು ಸೇರೋದು ತುಂಬಾ ಇಂಪಾರ್ಟೆಂಟ್, ಜೊತೆಗೆ ಊಟ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್. ನಾವು ಯಾರು ಕ್ಯಾರವಾನ್ ಊಟ ಮಾಡ್ತಾರೆ ಅದನ್ನ ಇವಾಗ ಹೇಳ್ಬೇಕು ಅಂತಿದ್ದೆ. ಇದು ಒಂದು ಹೊಸ ಕಲ್ಚರ್ ಸ್ಟಾರ್ಟ್ ಆಗ್ಬೋದು. ಪಿಕ್ಚರ್ ಅಂದ್ರೆ ಶೂಟಿಂಗ್ ಮುಗಿದ ತಕ್ಷಣ ಅವ್ರವ್ರ ಕ್ಯಾರವಾನ್ ಸೇರ್ಕೊಂಡ್ಬಿಡೋದು. ನಮ್ ಸೆಟ್ ಅಲ್ಲಿ ಯಾರು ಕ್ಯಾರವಾನ್ ಅಲ್ಲಿ ಕೂತಾನೆ ಇರ್ಲಿಲ್ಲ. ಪ್ರತಿಯೊಬ್ರು ಟೇಬಲ್ ಹಾಕೊಂಡು ನಾವೆಲ್ಲ ಸುತ್ತು ಕುಟುಂಬ ತರ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ವಿ. ದಟ್ ಇಸ್ ಸಮಥಿಂಗ್ ದಟ್ ವಿ ಯೂಸ್ ಟು ಡೂ ಲಾಂಗ್ ಬ್ಯಾಕ್. ಕ್ಯಾರವಾನ್ ಕಲ್ಚರ್ ಎಲ್ಲ ಇವಾಗ ಬಂದಿರೋದು. ನಾವೆಲ್ಲ ಮರದಡಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ವಿ, ಮರದಡಿಗೆ ಮೇಕಪ್ ಹಾಕೊಂಡಿದ್ವಿ, ಲುಂಗಿ ಸೈಡ್ ಅಲ್ಲಿ ಇಟ್ಕೊಂಡು ಹಿಂಗೆ ಕವರ್ ಮಾಡ್ಕೊಂಡು ಪ್ಯಾಂಟು ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಅದನ್ನೆಲ್ಲ ನೋಡಿದೀವಿ ಸರ್. ನಮ್ಗೆ ಯಾವ ಕ್ಯಾರವಾನ್ ಬೇಕಾಗಿಲ್ಲ. ಅಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಮೇಕಪ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಕ್ಯಾರವಾನ್ ಕೂರ್ತೀವಿ. ಬಟ್ ನಮ್ಮ ಸಿನಿಮಾ ಸೆಟ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನಿಸುಗಳು, ಪಾನೀಯಗಳು ಎಲ್ಲ ಅಂದ್ರೆ ಆತರ ಅಲ್ಲ ಸರ್. ಜ್ಯೂಸು ಮಜ್ಜಿಗೆ, ನಾನು ಅದನ್ನ ಹೇಳ್ತಾರೆ, ತಂಪಾದ ಪಾನೀಯಗಳು. ಅಲ್ಲ, ನನ್ನನ್ನು ಕೂಡಿಸ್ಕೊಂಡು ಈ ಮಾತನ್ನು ಅಲ್ಲ, ಆಫ್ಟರ್ ಪ್ಯಾಕಪ್ ಬೇರೆ ಕತೆ. ಅದು ಹೇಳ್ತಾರೆ ಡ್ಯೂರಿಂಗ್ ಶೂಟಿಂಗ್ ತಂಪಾದ ಪಾನೀಯಗಳು ಮಾತ್ರ, ಬಿಸಿಯಾಗಿರೋ ಪಾನೀಯಗಳಲ್ಲ. ಸರ್, ಈಗ ಹೊಸ ನಿರ್ದೇಶಕರು ನಿಮಗೆ ಹೆಂಗೆ ನಂಬಿಕೆ ಹುಟ್ಟಿಸ್ತಾರೆ ಬಿಫೋರ್ ಕತೆ ಹೇಳಿದಾಗ? ಸರ್ ಇಲ್ಲ, ಅವ್ರು ಹೊಸ ನಿರ್ದೇಶಕರು ಅಂತ ಹೇಳಕ್ಕೆ ಆಗಲ್ಲ. ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ. ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರ ಅವರು ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ದಿನೇಶ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಕಿಶೋರ್ ಅವ್ರ ಜೊತೆ, ನಂದ ಕಿಶೋರ್ ಜೊತೆ. ಸಿ ಇಟ್ ಇಸ್ ಗೊತ್ತಾಗ್ಬಿಡುತ್ತೆ ಸರ್, ಒಬ್ಬ ಕತೆ ಹೇಳೋ ರೀತಿನಲ್ಲೇ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಹೆಂಗ್ ತೆಗಿತಾನೆ. ಅಂಡ್ ಆಲ್ಸೋ ಹಿ ಹಸ್ ವರ್ಕ್ ಅ ಲಾಟ್. ಆಮೇಲೆ ಅವ್ರ ಶಾರ್ಟ್ಸ್, ಯಾಕೆಂದ್ರೆ ಕತೆ ಹೇಳ್ಬೇಕಾದ್ರೆ ಸರ್ ಹಿಂಗಿರುತ್ತೆ, ಇದನ್ನ ಹಿಂಗ್ ಓಪನ್ ಮಾಡ್ತೀನಿ, ಇದು ಹಿಂಗ್ ಶಾರ್ಟ್ ಹಿಂಗ್ ಕ್ಯಾರಿ ಆಗುತ್ತೆ ನಿಮ್ಗೆ. ಹೇಳ್ಬೇಕಾದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ತೃಪ್ತಿನೇ ಆಗಲ್ಲ. ಅವ್ನು ಶಾರ್ಟ್ ತೆಗೆದ್ಮೇಲೆ ನಾನು ಯಾವತ್ತೂ ಮಾನಿಟರ್ ನೋಡಲ್ಲ, ಬಲವಂತ ಮಾಡಿ ಕರ್ಕೊಂಡೋಗಿ ಕೂರ್ಸಿ ನೋಡಿ 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 ತೋರಿಸಿ ಇನ್ನೊಂಚೂರು ಏನೋ ಆಯ್ತು ಮಾಡೋಣ. ಅಲ್ಟಿಮೇಟ್ಲಿ ಸಿನಿಮಾ ಜನರ ಮುಂದೆ ಬರೋಕ್ಕಿಂತ ಮುಂಚೆ ಕರಾರುವಕ್ಕಾಗಿರ್ಬೇಕು, ಅಚ್ಚುಕಟ್ಟಾಗಿ ಅದನ್ನ ಮಾಡಿರ್ಬೇಕು. ನಾವು ಹೇಳಕ್ ಹೋಗಿರೋ ವಿಷಯ ನೋಡಿದವ್ರಿಗೆ ರೀಚ್ ಆಗ್ಬೇಕು. ಹಂಗ್ ಮಾಡದೇ ಇದ್ದಾಗ ಸಿನಿಮಾ ಮಜಾ ಕೊಡೋದು. ಆಮೇಲೆ ಈ somebody knows what he wants. ಸ್ಕ್ರೀನ್ ಮಾನಿಟರಿಂಗ್ ನೋಡ್ತಾ ಇರೋದು, ಎಲ್ಲಿ ಕಟ್ ಹೇಳ್ಬೇಕು ಕತೆ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಸೊ ಇಷ್ಟೇ ನನ್ನ ಲೆಂತ್, ನನ್ನ ಶಾರ್ಟ್ ಲೆಂತ್ ಇಷ್ಟೇ, ನನ್ನ ಸೀನ್ ಲೆಂತ್ ಇಷ್ಟೇ. ಅದನ್ನ ನಾವು ಕೆಲವರು ಎಡಿಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ. ಪೂರಾ ಸಿನಿಮಾ ತೆಕ್ಕೊಂಡು ಬಂದು ಅವ್ರು ಅಲ್ಲೇ ಎಡಿಟ್ ಮಾಡೋರು. ಅಂದ್ರೆ ಶಾರ್ಟ್ ಇಷ್ಟೇ ಬೇಕು ನನ್ಗೆ ಇಲ್ಲಿಂದ ಇಲ್ಲೇ ಇಷ್ಟೇ ನನ್ನ ಟ್ರಾಲಿ ಲೆಂತ್, ನಂದು ಇಷ್ಟೇ ಜಿಮ್ಮಿ ಮೂಮೆಂಟ್ ಇಷ್ಟೇ ಅನ್ನೋದು ಬಹಳ ನೌ ಡೇಸ್ ಇಟ್ ಇಸ್ ವೆರಿ ರೇರ್ ಟು ಸೀ. ಯಾಕೆಂದ್ರೆ ನಾವು ಬಹುಶಃ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರ ಕೈಲಿ ಕೆಲಸ ಮಾಡಿದೀವಿ. ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಿತ್ತು. ಈ ಕಿಟ್ಟಿನೂ ತುಂಬಾ ಜನ ನಿರ್ದೇಶಕರ ಕೈಲಿ ಕೆಲಸ ಮಾಡಿದ್ದಾರೆ, ನಾನು ಮಾಡಿದ್ದೀನಿ, ದೊಡ್ಡ ದೊಡ್ಡ ನಿರ್ದೇಶಕರು. ಇವತ್ತು ಸಡನ್ ಆಗಿ ಒಬ್ಬ ನ್ಯೂ ಕಮರ್ ಬಂದಾಗ ಎಲ್ಲ ಒಂದ್ ಕಡೆ ಒಂದು ಖುಷಿ ಆಗುತ್ತೆ, ಬಿಕಾಸ್ ಹಿ ಈಸ್ ಸೋ ವೆಲ್ ಪ್ರಿಪೇರ್ಡ್. ಇವತ್ತಿನ ಕಾಲದಲ್ಲಿ ಹೇಳ್ಬಾರ್ದು, ಬಟ್ ಎಷ್ಟೊಂದು ಜನಕ್ಕೆ ಶಾರ್ಟ್ ಡಿವಿಷನ್ಸ್ಗಳೇ ಗೊತ್ತಿಲ್ಲ. ಶಾರ್ಟ್ ಡಿವಿಷನ್ಸ್ ಇಲ್ವೇ ಇಲ್ಲ ಇವತ್ತು. ಈ ಸೀನ್ ಇಷ್ಟು ಶಾರ್ಟ್ಸ್ ಎಲ್ಲ ತೆಗಿಬೇಕು ಅಂದ್ರೆ ಶಾರ್ಟ್ ಡಿವಿಷನ್ಗಳೇ ಇಲ್ಲ. ಮುಂಚೆ ಕ್ಲೀನ್ ಆಗಿ ಒಬ್ಬ ಡೈರೆಕ್ಟರ್ ಕೂತ್ಕೊಂಡು ನನ್ನ ಸೀನಲ್ಲಿ ಇಷ್ಟೇ ಶಾರ್ಟ್ಸ್ ಅಂತ ಇವತ್ತು ಯಾವ್ದು ನಾವು ನೋಡಕ್ಕೆ ಸಿಗಲ್ಲ ಅದನ್ನ. ಯಾಕಂದ್ರೆ ಎಲ್ಲಾ ಆಂಗಲ್ ಅಲ್ಲೂ ತಕೊಂಡ್ಬಿಡ್ತಾರೆ. ದೇ ಡೋಂಟ್ ನೋ ವಾಟ್ ದೇ ವಾಂಟ್ ಬೇಸಿಕ್ಲಿ. ಬಟ್ ಅಂತ ನೋಡಕ್ ಹೋದೆ, ಅಂತ ಒಂದು ಇವತ್ತಿನ ಹೊಸ ಪೀಳಿಗೆಯ ನಿರ್ದೇಶಕರಲ್ಲಿ ನೋಡಕ್ ಹೋದ್ರೆ ರಂಜನ್ ಇಸ್ ವೆರಿ 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 ಅಂದ್ರೆ ತುಂಬಾ ಈಸ್ ಗಾನ್ ಅಹೆಡ್ ಟೈಮ್ಸ್. ಸೊ ಐ ಆಮ್ ಶೋರ್ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾರೆ ಅನ್ನೋ ನನಗೆ ಭರವಸೆ. ನಿರ್ಮಾಪಕರು ಬಂಡವಾಳ ಹಾಕಿರೋ ಪ್ರತಿಯೊಂದು ಪೈಸೆನೂ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಸೂಪರ್. ಆ ಗ್ರಾಂಜರ್ ಹಂಗಿದೆ. ಒಂದೊಂದು ಶಾರ್ಟ್ ಅಲ್ಲೂ ವಾವ್ ಅನ್ನೋ ಥರದ್ದು ಫ್ಯಾಕ್ಟರ್ ಇದೆ. ಹಾಗಾಗಿ ರಂಜನ್ has got a long way to go. Good luck to him. ಒಳ್ಳೆದಾಗಲಿ. ಕರ್ನಾಟಕ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಬಹಳ ದೊಡ್ಡ ಹೆಸರು ಮಾಡುವಂತ ಒಬ್ಬ ನಿರ್ದೇಶಕ ಅಂತ ಗ್ಯಾರಂಟಿ.
ಸಿಕ್ಕಿದಂಗೆ ಸರ್ ಅವ್ರು ಹೆಂಗೆ ನಿಮ್ ಅವ್ರು ಪರಿಚಯ? ನಮಗೆ ಸಿಕ್ಕಿದ್ರು ಸರ್, ಹ್ಮ್. ನಾನು ಅವ್ರಿಗೆ ಸಿಗ್ಲಿಲ್ಲ. ಅವ್ರು ನಮ್ಮ ಹತ್ರ ಬಂದು ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದು ಅವ್ರು. ಓಕೆ ಸರ್, ಈಗ ಇಬ್ರು ನಟರಿದ್ದಾಗ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಟರ ಮೇಲೆ ಡಿಪೆಂಡ್ ಆಗುತ್ತೆ. ಸಾರಿ, ಬಿಫೋರ್ ಯು ಹೆಂಗ್ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಇದಕ್ಕೆ ಕಾರಣ ಧರ್ಮ. ಓ ನಮ್ಮ ನಮ್ಮ ನೆಚ್ಚಿನ ಗೆಳೆಯ ಮಿಸ್ಟರ್ ಧರ್ಮ, ಅವ್ರು ನನ್ಗೊಂದಿನ ಫೋನ್ ಮಾಡ್ಬಿಟ್ಟು ಈ ತರ ರಂಜನ್ ಅಂತ ಇದ್ದಾರೆ, ಒಂದ್ಸರಿ ಕಥೆ ಮಾಡಿದ್ದಾರೆ ಕೇಳು. ಆಯ್ತು ಅಂದ್ಬಿಟ್ಟು ಬಂದು ಅವಾಗ ನಾನು ರಂಜನ್ ಮೀಟ್ ಮಾಡಿದ್ದೆ. ಓಕೆ. ಸೊ ಎಂಟೈರ್ ಸಿನಿಮಾ ಆಗ್ಬೇಕು ಅನ್ನೋದಕ್ಕೆ ಕಾರಣ, ಪ್ರಮುಖ ಕಾರಣ ಧರ್ಮ. ಧರ್ಮ ಮೂಲಕ ನನಗೆ ರಂಜನ್ ಮೂಲಕ ನನಗೆ ಆಮೇಲೆ ಪ್ರತಿಯೊಬ್ರು ಸಿಕ್ಕಿ, ಮಂಜಣ್ಣ ಆಯ್ತು, ಪ್ರತಿಯೊಬ್ರು ನಮ್ಮ ನಿರ್ಮಾಪಕರು. ಒಂದು ದೊಡ್ಡ ಸಿನಿಮಾ ಆಗೋದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಮತ್ತೆ ನಿರ್ದೇಶಕರು, ಬ್ಯಾಕ್ ಗ್ರೌಂಡ್ ಅಲ್ಲಿ ಧರ್ಮ. ಸಿನಿಮಾದಲ್ಲಿ ಪಾತ್ರವರ್ಗ ನೀವುಗಳೇ ನೋಡಿದ್ದೀರ. ದೇವು ಸರ್ ಇದ್ದಾರೆ, ಶಶಿ ಸರ್ ಇದ್ದಾರೆ, ಧರ್ಮ ಇದ್ದಾರೆ, ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ, ಶರತ್ ಲೋಹಿತಾಕ್ಷ ಸರ್ ಇದ್ದಾರೆ, ಶೋಭರಾಜ್ ಇದ್ದಾರೆ, ಮತ್ತೆ ನಮ್ಮ ಜೋಸೇಮನ್ ಅವರು ಇದ್ದಾರೆ, ಜೋಸೇಮನ್ ಅವರ ಮಗ ಇದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ, ನಮ್ಮ ರವಿ ಭಟ್ ಇದ್ದಾರೆ, ಅಕ್ಷರ ಇದ್ದಾರೆ, ಶಂಕರ್ ಅಶ್ವಥ್ ಇದ್ದಾರೆ, ಮತ್ತೆ ಒಂದು ಸ್ಪೆಷಲ್ ಸಾಂಗ್ಗೆ ಅಂತ ಶಿವಾಂಗಿ ವರ್ಮಾ ಅಂತ ಒಂದು ಮುಂಬೈ ಹುಡುಗಿ ಅವಳು ಕಾಣಿಸ್ಕೊಂತಾಳೆ, ಬೊಂಬೆ ವರ್ಮಾ. ಹಾಗಾಗಿ ತುಂಬಾ ದೊಡ್ಡ ಕ್ಯಾನ್ವಾಸ್ ಇದು. ಅಷ್ಟೂ ಪಾತ್ರಗಳನ್ನ, ಅಷ್ಟು ಕಲಾವಿದರನ್ನ ನಿಭಾಯಿಸುವಂತ ಶಕ್ತಿ ರಂಜನ್ಗೆ ಇದ್ದಿದ್ದರಿಂದ ಆ ಸಿನಿಮಾನು ಅಷ್ಟೇ ಮಜವಾಗಿ, ಅಷ್ಟೇ ಸೂಪರ್ ಆಗಿ ಬಂದಿದೆ. ಅದೇ ಸರ್, ನಿಮ್ಮ ರೋಲು ಮತ್ತೆ ಆದಿ ಸರ್ ರೋಲು 21 ಇಯರ್ಸ್ ಆದ್ಮೇಲೆ ಮಾಡ್ತಿದ್ರಿಂದ ಒಂದಂಗೆ ನಿರೀಕ್ಷೆ ಇರುತ್ತೆ, ಇವ್ರು ಯಾರು ರೋಲ್ ಮಾಡ್ತಿದ್ರೆ, ಇವ್ರು ಯಾರು, ಇಬ್ರು ನಿಮ್ಮ ಕಾಂಬಿನೇಷನ್ ನಿರೀಕ್ಷೆಯನ್ನು ಹುಸಿಗೊಳಿಸೋದಿಲ್ಲ. ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಸೂಪರ್ ಸರ್, ಸೂಪರ್ ಸರ್. ಅದೇ ಇವಾಗ ಸಿನಿಮಾದಲ್ಲಿ ಇವಾಗ ನೀವು ಒಂದು ಹೆಸರು ಹೇಳಿದ್ರಿ, ಧರ್ಮ ಅಂತ ಹೆಸರು ಹೇಳಿದ್ರಲ್ಲ, ಅಲ್ಲಿಂದ ಹಿಡಿದು ಸಿನಿಮಾದಲ್ಲಿ ತ್ರಿಶೂಲ ಬರುತ್ತೆ, ಈ ಥರದ್ದು ಶಿವನ್ ರೆಫರೆನ್ಸ್ ಬರುತ್ತೆ, ರಾವಣ ರೆಫರೆನ್ಸ್ ಬರುತ್ತೆ, ಈ ಥರದ್ದಿದೆ. ಎಲ್ಲೇ ಒಂದು ಕಡೆ ಹೋದ್ರು ಬ್ಯಾಕ್ಗ್ರೌಂಡಲ್ಲಿ ಒಂದು ಮೈಥಾಲಜಿ ಫೀಲ್ ಕಾಣ್ತಿದೆ ಸರ್. ಶಿವನ್ ಪೂಜೆ ಮಾಡ್ತಾರೆ ಟ್ರೈಲರಲ್ಲೂ, ಸೊ ಆ ಥರದ್ದು. ಸೊ ಅದು ಹೆಂಗಿರುತ್ತೆ ಸಿನಿಮಾದಲ್ಲಿ, ಎಷ್ಟು ಬ್ಲೆಂಡ್ ಆಗಿದೆ ಅಥವಾ ಅದ್ರ ವಿಶೇಷ? ಪ್ರಮುಖ ಪಾತ್ರಧಾರಿನೇ ಶಿವ. ನಾವೆಲ್ಲ ಚಿಕ್ಕ ಪಾತ್ರಗಳು ಮಾಡಿದ್ವಿ, ಪ್ರಮುಖ ಪಾತ್ರಧಾರಿನೇ ಮಹಾ ಮಂಜುನಾಥ, ಮಹೇಶ್ವರನೇ ಅದಕ್ಕೆ ಪ್ರಮುಖ ಪಾತ್ರಧಾರಿ. ಇಷ್ಟೇ ಹೇಳಬಲ್ಲೆ, ನಾನು ಇನ್ನೇನು ಹೇಳಕ್ಕ. ಯಾಕೆಂದ್ರೆ ಒಂದ್ ಕಡೆ ನೀವ್ ಹೇಳಿದ್ರಲ್ಲ ತ್ರಿಶೂಲ ನೋಡ್ತೀರಾ, ಒಂದ್ ಕಡೆ ನಾನು ಬೈಕ್ ಓಡಿಸ್ಕೊಬೋತೀನಿ, ಒಂದ್ ಕಡೆ ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತಾನೆ, ಒಂದ್ ಕಡೆ ಸಿಗಾರ್ ಇಟ್ಕೊಂಡಿದ್ದಾನೆ, ಒಂದ್ ಕಡೆ ಲೂನಾ ಓಡಿಸ್ತೀನಿ. ಸೊ ಯು ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ದಿಸ್. ಆಫ್ ಕೋರ್ಸ್ ನಾನು ನೀವು ಕೇಳಿದ್ರು ನಾನು ಹೇಳೋದಿಲ್ಲ, ಯಾಕಂದ್ರೆ ನೀವು ಸಿನಿಮಾನ ಎಂಜಾಯ್ ಮಾಡೋದು. ಒಂದಂತೂ ಹೇಳಬಹುದು, 4 ಶೇಡ್ ಇದೆ ಆದಿ ಪಾತ್ರಕ್ಕೆ, 4 ತರ ಕಾಣಿಸ್ಕೊತಾರೆ, 4 ತರದ ಬಿಹೇವಿಯರ್. ತುಂಬಾ ಚಾಣಾಕ್ಷ, ಹಾಡಲ್ಲಿ ಹೇಳೋ ತರ ಹ್ಯಾಂಡ್ಸಮ್ ತರುಣ, ಜೊತೆಗೆ 11 ತಲೆ ರಾವಣ. ರಾವಣನ 10 ತಲೆಗಳು, ಅವನಿಗಿಂತ ಬ್ರಿಲಿಯಂಟ್ ಅಂತ ಆದಿ ಪಾತ್ರನ ಪೋರ್ಟ್ರೇ ಮಾಡಿದ್ದಾರೆ. ಸೂಪರ್. ಪಕ್ಕಾ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್. ಮುಂಚೆ ನಾವೆಲ್ಲ ಹೇಳ್ತಾ ಇದ್ವಲ್ಲ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಯಾಕಂದ್ರೆ ನಾವೆಲ್ಲ ಒಂದು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದವ್ರೆ. ಬಹುಶಃ ಇವತ್ತಿಗೂ ನಮ್ಮ ಅಭಿಮಾನಿಗಳು ನಮ್ಮ ಕೈ ಹಿಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ವಿ ಹ್ಯಾವ್ ಡನ್ ಸಚ್ ಕೈಂಡ್ ಆಫ್ ಕಮರ್ಷಿಯಲ್ ಎಂಟರ್ಟೈನರ್ಸ್. ಇವತ್ತು ಆ ಥರ ಕಮರ್ಷಿಯಲ್ ಎಂಟರ್ಟೈನರ್ಸ್ ಕಮ್ಮಿ ಆಗ್ತಾ ಇದೆ. ನೀವೇ ಹೇಳ್ದಂಗೆ ಕಂಟೆಂಟ್ ಅಂತಾರಲ್ಲ, ಕಂಟೆಂಟ್ ಓರಿಯೇಷನ್ ಅಂತಾರಲ್ಲ, ಅದನ್ನ ನಿಜವಾಗ್ಲೂ ಅರ್ಥ ಆಗಲ್ಲ. ಇವತ್ತು ನಾವು ಜನಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ವಿ. ಅವ್ರು ಬಂದು ಅವ್ರು ಎಷ್ಟು ಟಿಕೆಟ್ ದುಡ್ಡು ಕೊಡ್ತಾರೋ ಬಂದು ಕೂತ್ಕೊಂಡಾಗ ಆ ಪೈಸಾ ವಸೂಲ್ ಆಗ್ಬೇಕು. ಅದು 4 ಫೈಟ್ ಇರ್ಬೋದು, 4 ಸಾಂಗ್ ಇರ್ಬೋದು, ಗ್ಲಾಮರ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಮಲ್ಟಿ ಸ್ಟಾರ್ ಕಾಸ್ಟ್ ಇರ್ಬೋದು, ಹೋಲ್ ಕ್ಯಾನ್ವಾಸ್ ಆಫ್ ದ ಸಿನಿಮಾ ಪ್ರತಿಯೊಂದೂ ಪ್ರೇಕ್ಷಕನ್ನ ತಲೆಯಲ್ಲಿಟ್ಕೊಂಡೇ ಮಾಡ್ತೀವಿ. ಆಮೇಲೆ ಇವತ್ತಿನ ಸಿನಾರಿಯೋದಲ್ಲಿ ಒಂದು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನ ಇವತ್ತು ನಾವು ಜನಕ್ಕೆ ಕೊಡ್ತಾರೆ. ಒಂದು ಮೃಷ್ಟಾನ್ನ ಭೋಜನ ಅಂತ ಹೇಳಿ, ದೂರಿ ಭೋಜನ. ಸರ್, ಇನ್ನು ತುಂಬ ಫೈಟ್ಸು ಟ್ರೈಲರಲ್ಲಿ ರಿವೀಲ್ ಮಾಡಿದ್ದಾರೆ, ತುಂಬ ಸ್ಟೈಲಿಶ್ ಆಗಿ ಬಂದಿದೆ. ಸೊ ಹೊಸದಾಗಿ ಫೈಟ್ಸನ್ನು ಟ್ರೈ ಮಾಡಿರೋದು, ಎಷ್ಟು ಫೈಟ್ ಇದೆ ಏನು ಸಿನಿಮಾದಲ್ಲಿ? 4 ಫೈಟ್ ಇದೆ ಸರ್. ಕಣ್ಣನ್ ಅಂತ ನಮ್ಮ ತಮಿಳ್ನಾಡಲ್ಲಿ ಬಹಳ ದೊಡ್ಡ ಆಕ್ಷನ್ ಡೈರೆಕ್ಟರ್, ಅವ್ರು ದೊಡ್ಡ ಸೂಪರ್ ಸ್ಟಾರ್ಗಳು ಮಾಡಿದ್ದಾರೆ. ಸೊ ಅವ್ರ ಕೈಯಲ್ಲಿ ಫೈಟ್ಸ್ನ ಮಾಡಿಸಿದ್ರು ಪಿಕ್ಚರಲ್ಲಿ. ಮೊದಲನೇ ಸಾರಿ ಅನ್ಸುತ್ತೆ ಅವ್ರು ಕನ್ನಡಕ್ಕೆ ಮೊದಲನೇ ಸಾರಿ ಅವ್ರು ಮಾಡ್ತಾ ಇರೋದು ಫೈಟ್ಸ್. ಮುಂಚೆ ಮಾಡಿದ್ದಾರೆ ಬಟ್ ಕಂಪ್ಲೀಟ್ 4 ಫೈಟ್ ಅವರೇ ಮಾಡಿ. ಬಟ್ ಈ ತರ ಸಿಂಗಲ್ ಕಾರ್ಡ್ ಒಂದು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಸ್ಟೈಲಿಶ್ ಆಗಿ ತೆಗೆದಿರುವಂತ ನಮ್ಮ ಸಿನಿಮಾ. ಸರ್, ಟ್ರೈಲರ್ ಶುರು ಆಗೋದೇ ಒಂದು ಡೈಲಾಗ್ ಮೂಲಕ, ಆಸೆ ಅನ್ನೋ ಒಂದು ಪದ ಡೈಲಾಗ್ ಮೂಲಕ ಶುರು ಆಗುತ್ತೆ. ನಿಮಗೂ ಏನು ಆಸೆ ಇದೆ ಲೈಫಲ್ಲಿ ಈ ಹಂತದಲ್ಲಿ? ಸಿನಿಮಾ ಬಗ್ಗೆನಾ ನನ್ನ ಬಗ್ಗೆನಾ? ನಿಮ್ಮ ಬಗ್ಗೆನೇ ಸರ್. ಬದುಕಿರಬೇಕು ಅಂತ ಆಸೆ ಇದೆ, ಎಲ್ಲರ ಜೊತೆ
ಸ್ನೇಹದಿಂದಿರ್ಬೇಕು ಅಂತ ಆಸೆ ಇದೆ, ಖುಷಿಯಾಗಿರ್ಬೇಕು ಅಂತ ಆಸೆ ಇದೆ, ಯಾರು ಬೆರಳು ತೋರಿಸ್ತಿರೋ ಥರ ಜೀವನ ಮಾಡಬೇಕು ಅಂತ ಆಸೆ. ಸರ್ ನಿಮಗೆ ಸರ್? ಸರ್ ಆಸೆ ಏನಿಲ್ಲ ಸರ್, ಇನ್ನೂ ಸಿನಿಮಾಗಳು ಮಾಡಬೇಕು. ನನಗೊಂದು ದೊಡ್ಡ ಆಸೆ, ಒಂದು ಕಾಮಿಡಿ ಸಿನಿಮಾ ಮಾಡಬೇಕು ಅಂತ ಆಸೆ. ನನಗೆ ಯಾರು ಒಂದು ಒಳ್ಳೆ ಕಾಮಿಡಿ ಪಾತ್ರ ಕೊಡಿ ಸರ್. ಮಹೋನ್ನತವಾದ ಆಸೆ ಇದೆ ಅದಕ್ಕೆ. ಅದೊಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆನೂ ಇದೆ ಅದಕ್ಕೆ. ಅದೊಂದು ಆಸೆ. ಅತಿ ಶೀಘ್ರದಲ್ಲಿ ಡೈರೆಕ್ಟ್ ಮಾಡ್ಬೇಕು. ನಾನು ಆಕ್ಟ್ ಮಾಡ್ಬೇಕು ಅಂತ ಈಗಲೇ ಅಡ್ಜಸ್ಟ್ ಇಲ್ಲ, ಅದು ಹೇಳಿದೀನಿ, ಅದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತೀನಿ ಆ ಸಿನಿಮಾನ. ಕನ್ನಡ ಪ್ರೇಕ್ಷಕರು ಆಲ್ರೆಡಿ ನೋಡಿರುವಂತ ಒಂದು ಸಿನಿಮಾನ ರೀಕ್ರಿಯೇಟ್ ಮಾಡ್ತಾರೆ. ಯಾವುದು ಅಂತ ಹೇಳೋದಿಲ್ಲ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೈ ಫ್ಯಾಮಿಲಿ ಅಂಡ್ ಮೈ ಸೆಲ್ಫ್. ಕರ್ನಾಟಕ ಅಂದರೆ ನಮ್ಮ ಕನ್ನಡಿಗರಿಗೆ, ಚಿತ್ರರಂಗಕ್ಕೆ ಒಂದು ಭಾಳ ದೊಡ್ಡ ಸರ್ಪ್ರೈಸ್. ಅದನ್ನ ಇಷ್ಟರಲ್ಲೇ ಲಾಂಚ್ ಮಾಡ್ತೀನಿ. ಟೆರರ್ ಸಿನಿಮಾ ರಿಲೀಸ್ ಆಗಿ ಕೆಲವೇ ದಿನಗಳಲ್ಲಿ ಅದನ್ನು ಲಾಂಚ್ ಮಾಡ್ತೀನಿ. ಸೊ ಫೈನಲಿ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಕ್ಸ್ಪೆಷಲಿ ಇವಾಗ ಇತ್ತೀಚಿನ ಸಿನಿಮಾಗಳು ಓಡ್ತಾ ಇಲ್ಲ, ಅದು ಇದು ಅಂತ ತುಂಬಾ ಮಾತುಗಳನ್ನು ಕೇಳ್ತಾ ಇರ್ತೀವಲ್ಲ, ನಿಮ್ಗೆ ಏನ್ ರೀಸನ್ ಅಂತ? ಸಿನಿಮಾ ಬಾಯಲ್ಲಿ ಓಡಲ್ಲಮ್ಮ, ಥಿಯೇಟರ್ ಓಡೋದು. ಆ ಥರದ್ದು ಮಾತಾಡೋದು ನಿಲ್ಸ್ಬೇಕು ಫಸ್ಟ್. ಸಿನಿಮಾ ನೋಡ್ತಾ ಇಲ್ಲ ಅಂದು ಒಂದೇ ನೋಡೋರು ಏನ್ ಮಾಡ್ಬೇಕು? ಸಿನಿಮಾ ನೋಡಿದ್ರೆ ಮಾಡ್ತೀವ ನಾವು? ಸಿನಿಮಾದಿಂದ ಆದಾಯ ಬರೆದು ಮತ್ತೊಬ್ಬರು ಬಂದು ಸಿನಿಮಾ ಮಾಡ್ತಾರ? ಸಿನಿಮಾ ಲಾಸ್ಟ್ ಇಯರ್ 260 ಸಿನಿಮಾಗಳಾಗಿದೆ. ಈಗ 3 ತಿಂಗಳಲ್ಲೇ ಎಷ್ಟು ಸಿನಿಮಾ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಸುಮ್ಮನೆ ಜನಕ್ಕೆ ಏನು ಹುಚ್ಚಿಡಿದೆ ಬಂದು ಸಿನಿಮಾ ಮಾಡೋಕ್ಕೆ? ಜನ ಬರ್ತಾರೆ, ಸಿನಿಮಾ ನೋಡ್ತಾರೆ. ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದಾಗ ಹೆಚ್ಚಿನ ಜನ ನೋಡ್ತಾರೆ, ಅವಾಗ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಆಗುತ್ತೆ. ನಮ್ಮ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಬನ್ನಿ, ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ. ನಿಮಗೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಸ್ತೀರ, ಖುಷಿ ಮತ್ತು ಒಂದು ಸಣ್ಣ ವಿಚಾರಗಳನ್ನ ನಿಮ್ಮ ತಲೆಗೆ ತುಂಬಿಸಿ ಕಳಿಸ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತಾಡೋದಕ್ಕೆ ಖುಷಿ ಆಯಿತು ಮಾತಾಡಿ. 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್.